ಫ್ರೆಂಡ್ಸ್, ನೀವು ಇದೇ ರೀತಿ ನೋಡಿ, ಸೋರೆಕಾಯಿ, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ, ನೀವು ಇದೇ ರೀತಿ ಈಸಿಯಾಗಿ ಸಾಂಬಾರನ್ನ ಮಾಡಬೇಕು ಅಂದರೆ ಫ್ರೆಂಡ್ಸ್, ಒಂದೇ ಒಂದು ಸಲ ನನ್ನ ವಿಡಿಯೋನ ಫುಲ್ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಏನು ಮಸಾಲೆ ಹಾಕಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಏನೇನು ಹಾಕಿ ಯಾವ ರೀತಿ ಮಾಡಿದ್ದೀನಿ ಸಾಂಬಾರನ್ನ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇಲ್ಲ ಫ್ರೆಂಡ್ಸ್, ಬನ್ನಿ ಇವತ್ತು ಸೋರೆಕಾಯಿ ಸಾಂಬಾರು ಯಾವ ರೀತಿ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಫಸ್ಟು ಒಂದು ಸೋರೆಕಾಯಿನ ಎರ್ಕೋಬೇಕು. ಫಸ್ಟು ಸೋರೆಕಾಯಿನ ಎರೆದ ಮೇಲೆ ಫ್ರೆಂಡ್ಸ್ ಮಿಕ್ಕಿದ್ದು ನಮ್ಮದು ಕೆಲಸ. ಬನ್ನಿ ಫ್ರೆಂಡ್ಸ್, ನೋಡಿ, ಇದನ್ನು ನೀವು ಈ ರೀತಿ ಇರುತ್ತಲ್ಲ ಅದರಲ್ಲಿ ಆರಾಮಾಗಿ ಎರ್ರಿ. ಇನ್ನು ಫ್ರೆಂಡ್ಸ್, ನಾನು ನೋಡಿ ಫ್ರೆಂಡ್ಸ್ ನಾವು ತಿನ್ನೋ ಸೌತೆಕಾಯಿ ಬೇರೆ, ಇದೇ ಬೇರೆ. ನಾನೇನು ಇದನ್ನು ಜಾಸ್ತಿ ತರಲ್ಲ ಫ್ರೆಂಡ್ಸ್, ಯಾವಾಗಾದರೂ ಒಂದು ಟೈಮ್ ತರ್ತೀನಿ. ಬನ್ನಿ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಸಾಂಬಾರಿಗೆ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಎಲ್ಲನೂ ಕಟ್ ಮಾಡೋದ್ರ ಮೇಲೆ ಕಟ್ ಮಾಡ್ಕೊಳ್ಳಲ್ಲ. ನೋಡಿ, ಈ ಥರ ಶೆಲ್ಫ್ ಮೇಲೇ ಕ್ಲೀನಾಗಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೌತೆಕಾಯಿನೂ ನಮ್ಮ ಶರೀರಕ್ಕೆ ತುಂಬಾ ಒಳ್ಳೆಯದು, ನಿಮಗೆ ಗೊತ್ತು. ಟೈಮ್ ಬೇಕಲ್ಲ ಫ್ರೆಂಡ್ಸ್ ಎಲ್ಲನೂ ಮಾಡೋಕ್ಕೆ. ಇನ್ನು ಫ್ರೆಂಡ್ಸ್, ಇದನ್ನು ತಂದು ನಾನು 3 ಡೇಸ್ ಆಗಿತ್ತು. 3 ಡೇಸ್ ಆದಮೇಲೆ ಈಗ ನೋಡಿ, ಬೆಳಗ್ಗೆನೇ ಫ್ರೆಂಡ್ಸ್ ಒಂದು ಮನುಷ್ಯ ಏನೆಲ್ಲ ಕೆಲಸ ಫಾಸ್ಟಾಗಿ ಮಾಡಬೇಕು, ಕೆಲಸಕ್ಕೆ ಹೋಗೋ ಕೆಲಸ ಯಾವ ಥರ ಇರುತ್ತೆ ನೀವೇ ನೋಡಿ ಫ್ರೆಂಡ್ಸ್. ಇವತ್ತಿಗೆ ನಾನು 3 ಡೇಸ್ ಆಗಿದೆ ಸಾಂಬಾರು ಮಾಡಿ. ರಾತ್ರಿ ನನ್ನ ಮಗಳು ಮೊಸರುದು ಸಾಂಬಾರು, ನಾನು ಹೇಳಿದ್ದೀನಲ್ಲ ಅವಳು ಅದು ಒಂದೇ ಬೇಗ ಸಾಂಬಾರು ಮಾಡೋದು ಅಂತ, ಮೊಸರು ಸಾಂಬಾರನ್ನ ಮಾಡಿ ಮುದ್ದೆ ಮಾಡಿ ಇಟ್ಟಿದ್ದು ಫ್ರೆಂಡ್ಸ್. ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ನಾನು ಡ್ಯೂಟಿಯಿಂದ ಬಂದಿದ್ದೆ ಲೇಟು, ಹಂಗಾಗಿ ನಾನು ಯಾವ ವೀಡಿಯೋನೂ ಮಾಡಲಿಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಸೌತೆಕಾಯಿನ ಒಳಗಡೆ ಇರೋ ತಿಳನ್ನ ತೆಗಿಬೇಕು. ಈ ಥರ ಒಳಗಡೆ ಇರೋ ತಿಳ್ಳೆಲ್ಲ ತೆಗೆದು ಫ್ರೆಂಡ್ಸ್, ಅದು ಬೀಜ ಒಂದು ಇರಬಾರ್ದು ನಮಗೆ. ಬನ್ನಿ ಈಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ದಪ್ಪಾಗೆ ಕಟ್ ಮಾಡಿ, ಯಾಕಂದರೆ ಸೌತೆಕಾಯಿ ಬೇಗ ಬೆಂದೋಗುತ್ತೆ. ಇನ್ನು ಫ್ರೆಂಡ್ಸ್, ನಾನು ಹಸಿಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ, ಅದರಿಂದ ಎರಡನ್ನೂ ಒಂದೇ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್. ಟೆಂಪಲಲ್ಲಿ ನೋಡಿದ್ದೀರಾ ಎಷ್ಟು ಚೆನ್ನಾಗಿರುತ್ತೆ ಸೌತೆಕಾಯಿ ಸಾಂಬಾರು, ಅದ್ರ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್. ಅದೆಲ್ಲ ದೇವ್ರ ಶಕ್ತಿ ಬಿಡಿ, ಆ ಥರ ಟೇಸ್ಟು ನಾವು ಮಾಡೋಕ್ಕಾಗಲ್ಲ, ನಾವು ನೀವು. ಇನ್ನು ಫ್ರೆಂಡ್ಸ್ ನೋಡಿ, ಇದನ್ನೆಲ್ಲ ಒಂದಿಂದ ಒಬ್ಬ ಕಡೆ ಹಾಕೊಳ್ಳೋಣ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ಇಟ್ಟಿದ್ನಲ್ಲ ಅದೇ ವಿಷಲ್ ಆಗ್ತಾ ಇರೋದು. ನಾನು ಒಂದು ಸೌತೆಕಾಯಿ ತಂದೀನಿ, ಒಂದನ್ನು ಪೂರ್ತಿ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಅದೇನು ಇಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಸೌತೆಕಾಯಲ್ಲಿ ನೀವು ಪಲ್ಯ ಮಾಡ್ಬೋದು, ಆಮೇಲೆ ಮೊಸರು ಸಾಂಬಾರಿಗೆ ನೀವು ಇದನ್ನು ಬೇರೆ ಬೇಯಿಸಿ ಹಾಕೋಬೋದು, ಇದನ್ನು ಹಾಕೋಬೋದು, ಆಮೇಲೆ ನಾವು ತಿಂತೀವಲ್ಲ ಆ ಸೌತೆಕಾಯಿನೂ ಹಾಕೋಬೋದು. ಎಲ್ಲ ಸಾಂಬಾರು ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಇಟ್ಟಿದ್ನಲ್ಲ ಇಷ್ಟೆಲ್ಲ ಕೂಗ್ತಾ ಇದೆ ಟೋಟಲ್ ಫ್ರೆಂಡ್ಸ್. ಅದು ಒಂದು 3-4 ವಿಷಲ್ ಆಗಲಿ, ಯಾಕಂದರೆ ಕೆಳಗಡೆ ತಾಣಿಯಲ್ಲೂ ಬೇಯಲೇಬೇಕಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಸೌತೆಕಾಯಿ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪು ಚೆನ್ನಾಗಿತ್ತು ಫ್ರೆಂಡ್ಸ್, ನಾನು ಇದೇ ತಂದಿದ್ದೆ. ಬೇಕಿದ್ರೆ ಫ್ರೆಂಡ್ಸ್ ಈ ಬೀಜನ ಯಾರಾದರೂ ಹೊಲದ ಹತ್ರ ಯಾರಾದರೂ ಇರ್ತಾರಲ್ಲ ಅವ್ರು ಹಾಕಿದ್ರೆ ಇದೇ ಉಟ್ಕೊಳ್ಳುತ್ತೆ. ನಾವೆಲ್ಲ ಹಾಕೋದು ಫ್ರೆಂಡ್ಸ್, ನಾವು ನೀವು ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನೊಂದೇ ವಿಷಯದು 3 ವಿಷಲ್ ಕೂಗಿಸಿದ್ದೀನಿ ಫ್ರೆಂಡ್ಸ್, ಸಾಕು. ಇವತ್ತು ನಾಷ್ಟಾನ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಎಲ್ಲ ನಾಷ್ಟಾನು ಮಾಡಿ ಬೇಜಾರಾಗಿತ್ತು. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಅಷ್ಟು ತರಕಾರಿನೂ ನಾನು ಸೌತೆಕಾಯಿ ಕಟ್ ಮಾಡಿದ್ಮೇಲೆ ಫ್ರೆಂಡ್ಸ್, ಈಗ ನೋಡಿ ಆಲೂಗೆಡ್ಡೆ. ನೀವು ಆಲೂಗೆಡ್ಡೆನ ಫ್ರೆಂಡ್ಸ್ ಯಾವಾಗಲೇ ಕಟ್ ಮಾಡಿ ತಕ್ಷಣ ಬೇಗ ನೀರೊಳಗಡೆ ಹಾಕಬೇಕು, ಯಾಕೆಂದರೆ ಅದು ಕಪ್ಪಾಗುತ್ತೆ. ಇನ್ನು ಇಲ್ಲಿ ಫ್ರೆಂಡ್ಸ್ ನಿಮಗೆ ತೋರಿಸಿದ್ದೀನಿ, ಗೆಡ್ಡೆಕೋಸು ಆವಾಗಲೇ ಎರೆದಿಟ್ಟಿದೆ, ಸಖತ್ತು ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಇದನ್ನು ಹಾಗೆ
ನಮ್ಮೂರಲ್ಲಿ ಫ್ರೆಂಡ್ಸ್ ಗೆಡ್ಡೆಕೋಸನ್ನ ನಾವು ಸೀದೆ ತಿಂತಾಯಿದ್ದೆ ಫ್ರೆಂಡ್ಸ್. ನೀವು ಯಾವಾಗಾದ್ರೂ ತಿಂದು ನೋಡಿ, ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಇಷ್ಟ ಆಯಿತು. ಇದಾದಮೇಲೆ ಫ್ರೆಂಡ್ಸ್ ನಿಮ್ಮ ಮುಂದೆ ನಾನು ಎಷ್ಟು ಬೇಗ ಕಾಳನ್ನ ಬಿಡಿಸ್ಕೊತೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು 1/4 kg 40 ರೂಪಾಯಿ ಈ ಬೀನ್ಸು. ಇದನ್ನು ನೀವು ಒಂದು ವಿಷಲ್ ಕುಕ್ಕರಲ್ಲಿ ಆಡೋ ಕೂಗಿಸ್ಕೊಳ್ಳಿ, ಹಂಗೇನಾದರೂ ಬೇಯಿಸ್ಕೊಳ್ಳಿ. ನಾನು ಫ್ರೆಂಡ್ಸ್ ಹಂಗೆ ಎಲ್ಲ ಬೇಯಿಸ್ಕೊಳ್ಳೋಕ್ಕೆ ಟೈಮ್ ಇರಲ್ವಲ್ಲ, ಒಂದೇ ಒಂದು ವಿಷಲ್ನ ಕೂಗಿಸ್ಕೊಬಿಡ್ತೀನಿ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಗೋಷ್ಟರಲ್ಲಿ ನಮ್ಮ ಮನೇಲಿ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರನ್ನ ನಾನು ಮಾಡಿಡ್ತಾ ಇರೋದು ಫ್ರೆಂಡ್ಸ್ ಸಾಯಂಕಾಲಕ್ಕೆ, ಮಧ್ಯಾಹ್ನಕ್ಕೆ. ಇದಕ್ಕೆ ನಾನು ಬೇರೆ ರೈಸು ಮುದ್ದೆ ಯಾವುದು ಮಾಡಿಡಲ್ಲ. ಯಾಕೆಂದರೆ ಈಗ ಬಿಸಿಬೇಳೆ ಬಾತೆ ಮಧ್ಯಾಹ್ನಕ್ಕೆ ನಾನೇ ತಗೊಂಡೋಗ್ತೀನಿ. ಇನ್ನು ಅವಳು ಇವತ್ತು ಆಫೀಸ್ಗೆ ಹೋಗ್ಬೋದು, ಅದನ್ನೇ ತಗೊಂಡೋಗ್ಬೋದೇನೋ, ವಾಕಿಂಗ್ ಹೋಗೋಳೆ, ಇನ್ನೂ ಬಂದಿಲ್ಲ. ಬೇಕಿದ್ರೆ ಬಾಕ್ಸಲ್ಲಿ ತಗೊಂಡು ಹೋಗ್ತಾಳೆ ಫ್ರೆಂಡ್ಸ್. ಇಲ್ಲಾಂದ್ರೆ ಒಂದೊಂದ್ಸಲ ಅಲ್ಲೇ ಫ್ರೆಂಡ್ಸ್ ಜೊತೆ ಊಟ ಮಾಡ್ಕೋತಾರೆ. ಅದೆಲ್ಲ ನಾನೇನು ಇದು ಮಾಡಲ್ಲ ಫ್ರೆಂಡ್ಸ್. ಅವ್ರವ್ರು ಎಲ್ಸ್ ಅವ್ರು ಚೆನ್ನಾಗಿ ನೋಡ್ಕೋತಾರಲ್ಲ, ಅದೇ ಮೇಯ್ನ್ ಪಾಯಿಂಟು ಫ್ರೆಂಡ್ಸ್. ಯಾರೇ ಆದರೂ ಅಷ್ಟೇ, ನಮಗೆ ಸಂಪಾದನೆಗಿಂತ ಆರೋಗ್ಯ ಮುಖ್ಯ ಫ್ರೆಂಡ್ಸ್. ಇರೋ ಕಾಳು ಏನು ಜಾಸ್ತಿ ಬರೋಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಬರೋದು. ಈಗ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕಿ ಇದೆಲ್ಲನೂ ಬನ್ನಿ ಇದ್ರ ಮುಂದೆ ನಿಮ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಈ ಸಿಪ್ಪೆ ಎಲ್ಲ ನೋಡಿದ್ರೆ ಫ್ರೆಂಡ್ಸ್, ನನಗೆ ನಮ್ಮೂರ ಕಡೆ ಹಸು ಇರುತ್ತೆ, ಹೊಟ್ಟೆ ಉರಿಯುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಕಸಕ್ಕೆ ಹಾಕೋಕ್ಕೆ. ಆದರೆ ಪರಿಸ್ಥಿತಿ ಹಾಕಲೇಬೇಕು ನಾವು, ಯಾಕಂದರೆ ಇಲ್ಲಿ ಏನೂ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಇನ್ನು ಎಲ್ಲನೂ ಟೊಮೊಟೊ. ನಾನು ಫ್ರೆಂಡ್ಸ್ ಟೊಮೊಟೊನ ರುಬ್ಬಕ್ಕೆ ಹಾಕಲ್ಲ, ಟೊಮೊಟೊ ಏನೆಲ್ಲ ರುಬ್ಬಕ್ಕೆ ಹಾಕತ್ತೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ, ಸಾಂಬಾರಿಗೆ ತರಕಾರಿ, ಈರುಳ್ಳಿ, ಟೊಮೊಟೊ ಎಲ್ಲನೂ ರೆಡಿ ಆಯಿತು. ಬನ್ನಿ ಇದನ್ನು ಒಂದು ಕಡೆ ಇಟ್ಕೊಂಡು ಈಗ ಫ್ರೆಂಡ್ಸ್ ನಾನು ನಿಮಗೆ ರುಬ್ಬಕ್ಕೆ ಏನೆಲ್ಲ ಹಾಕತ್ತೀನಿ, ಸಾಂಬಾರಿಗೆ ಏನು ಹಾಕ್ತಾರೆ ಅಂತಾರಲ್ಲ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದೆಲ್ಲ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾಂಬಾರಿಗೆ ನಾನು ಜಾಸ್ತಿ ಏನು ಹಾಕಲ್ಲ, ನಿಮ್ಮ ಮುಂದೆನೇ ತೋರಿಸ್ತೀನಿ ಬನ್ನಿ. ಇದರಲ್ಲಿ 1/4% ಈರುಳ್ಳಿ ಫ್ರೆಂಡ್ಸ್. ಕಾಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಷ್ಟು ಹಾಕ್ಕೊಂಡಿದ್ದೀನ. ಬೆಳ್ಳುಳ್ಳಿ ಹಾಕೊಳ್ಳೋಣ ಬನ್ನಿ. ಇನ್ನೇನು ಫ್ರೆಂಡ್ಸ್, ಅದು ವಿಷಲ್ ಹಿಡೀತು, ಒಗ್ಗರಣೆಗೆ ಮಾಡಬೇಕು, ಇನ್ನು ಬಟ್ಟೆ ಐರನ್ ಮಾಡಬೇಕು ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ಎಲ್ಲ ಸಾಂಬಾರ್ಗೂ ನೋಡಿ ಬಿಳಿ ಎಳ್ಳು ಹಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ಇಷ್ಟು ಕಡಲೆನ ನೋಡಿ ಫ್ರೆಂಡ್ಸ್ ಹಾಕೋದು ನಾನು. ಎಳ್ಳು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇನ್ನು ಇದೆಲ್ಲ ಫ್ರೆಂಡ್ಸ್ ಒಗ್ಗರಣೆಗೆ ಎತ್ತಿಟ್ಕೊಂಡಿರ್ತೀನಿ. ಇಷ್ಟು ಕಾಣಿಸ್ತಾ ಇದೆಯಾ? ಕಡಲೆ ಬೀಜ ಹಾಕ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ಕಾಯಿ ಎತ್ತಿಕ್ಕಿದ್ನಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಯಾವುದೇ ಕಾಯಿನ ಎತ್ತಿಟ್ರು ಇದಕ್ಕೆ ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಕಾಯಿನ ನಿಮ್ಮ ಮುಂದೆನೇ ಕಟ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿನ ಫ್ರೆಂಡ್ಸ್ ನಾನು ರುಬ್ಬಕ್ಕೆ ಹಾಕಲ್ಲ, ಯಾಕಂದರೆ ಮಸಾಲ ತುಂಬ ಜಾಸ್ತಿ ಗಟ್ಟಿಯಾಗುತ್ತೆ. ಅವೆಲ್ಲ ವಿಷಲ್ ಕೂಗ್ತವಲ್ಲ, ಆವಾಗಲೇ ಅದಕ್ಕೆ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಕೆಲಸ ಹಿಡಿಯುತ್ತೆ ಅಂತ. ಇದಾದಮೇಲೆ ಫ್ರೆಂಡ್ಸ್ ನಾನು ಹುಣಸೆ ಹಣ್ಣ ರುಬ್ಬಕ್ಕೆ ಹಾಕತ್ತೀನಿ. ಇನ್ನು ನೋಡಿದ್ರ ಫ್ರೆಂಡ್ಸ್, ಇಷ್ಟೇ ಹುಣಸೆ ಹಣ್ಣು ರುಬ್ಬಕ್ಕೆ ನಾನು ಫ್ರೆಂಡ್ಸ್ ಇಷ್ಟು ಹಾಕೊಂಡಿದ್ದೀನಿ. ಇದು ರುಬ್ಬಕ್ಕೆ ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಾಂಬಾರಿಗೆ ರೆಡಿ ಮಾಡಿದೆ. ಈಗ ಕಸ ಏನೈತೆ ಏನೆಲ್ಲ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ತುಂಬ್ಕೊಂಡು ಒಂದು ಸಾಂಬಾರು ರೆಡಿ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಟೈಮು ಫ್ರೆಂಡ್ಸ್, ನೀವೇ ನೋಡಿ. ಸಾಂಬಾರು ಪುಡಿನೂ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ಸಾಂಬಾರು ಪುಡಿನ ನಾನು
ಹಾಕಲ್ಲ. ಇನ್ನೂ ಇದನ್ನು ಕುಕ್ಕರ್ಗೆ ಹಾಕೇ ಇಲ್ವಲ್ಲ ಫ್ರೆಂಡ್ಸ್. ಈ ಸಾಂಬಾರಂತೂ ಫ್ರೆಂಡ್ಸ್ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್ ಒಗ್ಗರಣೆಗೆ ಒಂಚೂರು ಈರುಳ್ಳಿ ಆಯ್ತಲ್ಲ, ಅದನ್ನು ಕಟ್ ಮಾಡಿ ಎತ್ತಿಟ್ಕೊತೀನಿ. ಬಿಸಿಬೇಳೆ ಬಾತ್ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇದು ಸಾಂಬಾರಿಗೆ ಒಗ್ಗರಣೆಗೆ. ನೀವು ಅಷ್ಟೇ ಫ್ರೆಂಡ್ಸ್, ಯಾವಾಗಲಾದ್ರೂ ಏನಾದ್ರೂ ಇದೇ ಥರ ರೆಡಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅಡುಗೆ ಮಾಡೋಕ್ಕೆ ತುಂಬಾ ಈಜಿ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಒಣಮೆಣ್ಸ್ಕಾಯಿ ಏನು ನಾನು ಒಗ್ಗರಣೆಗೆ ಹಾಕಲ್ಲ. ಯಾವಾಗಾದರೂ ಒಂದೊಂದು ಬ್ಯಾಡಗಿ ಮೆಣಸ್ಕಾಯಿ ಹಾಕ್ತೀನಿ. ಐತಲ್ಲ ಹಾಕೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಗ ನಂದು ರೆಡಿ ಆಯಿತು. ಈಗ ಸಾಂಬಾರಿಗೆ ಖಾರ ರುಬ್ಕೊಂಡು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬನ್ನಿ, ಈಗ ಸಾಂಬಾರಿಗೆ ಸಾಂಬಾರು ಪುಡಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಯಾವಾಗಲೂ ಮನೆಯಲ್ಲೇ ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಏನೋ ನಮ್ಮಲ್ಲಿ ಇನ್ನೊಂದು ಅಡುಗೆ ನಡೀತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು. ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಖಾರದ ಪುಡಿ ಖಾರ ಆಗೈತೆ, ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಸಾಂಬಾರು ಬೆಂದ ಮೇಲೆ ನಾನು ನಿಮಗೆ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ. ಅಲ್ಲಿ ಫ್ರೆಂಡ್ಸ್ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್, ಈ ಕಲರ್ ಬಂದಿದೆ. ಬನ್ನಿ ಫ್ರೆಂಡ್ಸ್, ಸ್ಟವ್ನ ಚೇಂಜ್ ಮಾಡ್ಕೊತೀನಿ. ಯಾಕೆ ಅಂದರೆ ಅದನ್ನು ಆಫ್ ಮಾಡಿ ಈ ಸ್ಟವ್ನ ಅಂಟಿಸ್ಕೊಳ್ಳೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಈ ಸ್ಟವ್ ಮೇಲೆ ಸಾಂಬಾರು ರೆಡಿ ಮಾಡೋಣ ಬನ್ನಿ. ಇನ್ನು ಚೆನ್ನಾಗಿ ಕಾಣಿಸ್ಲಿ ವಿಡಿಯೋ ಅಂತ. ನೋಡಿದ್ರ ಫ್ರೆಂಡ್ಸ್, ಈಗ ನಾನು ಹೇಳಿದ್ನಲ್ಲ, ಸೋರೆಕಾಯಿ, ಆಲೂಗೆಡ್ಡೆ ಮತ್ತು ಬೀನ್ಸು ಎಲ್ಲ ಬೆಂದಿದೆ. ಇದಕ್ಕೆ ಫ್ರೆಂಡ್ಸ್ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಆ ಮಸಾಲೆನ ಹಾಕೋಣ ಬನ್ನಿ. ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಸಾಂಬಾರನ್ನ ರೆಡಿ ಮಾಡ್ಬೋದು. ಯಾಕೆಂದರೆ ಫ್ರೆಂಡ್ಸ್ 2-3 ದಿವಸದಿಂದ ಸಾಂಬಾರೇ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನಾನು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಇನ್ನೂ ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡ್ಕೋಬೇಕು. ಒಂದು 10 ನಿಮಿಷ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾಯಿದ್ದೆ ಫ್ರೆಂಡ್ಸ್. ಅವ್ರದ್ದು ಚಾನಲ್ಲು ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮಾನಿಟೈಸನ್ ಆಗಿತ್ತು. ಸುಮ್ಮನೆ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ ಹೇಳ್ತಾಯಿದ್ದೆ. ಆದರೆ ಅವ್ರದ್ದು 4 ವರ್ಷ ಆಗಿದೆ ಫ್ರೆಂಡ್ಸ್. ನಂದು ಇನ್ನೂ ಈ ಮಂತ್ ಬರಬೇಕು ಫ್ರೆಂಡ್ಸ್. ನಂದು ಫಸ್ಟ್ ಆಲ್ರೆಡಿ 3,000 ವಾಚ್ ಅವರ್ಸ್ ಆಗಿತ್ತು. ಆ ಟೈಮಲ್ಲಿ ನಾನು ಸ್ವಲ್ಪ ಲೈವು ಅದೆಲ್ಲ ಮಾಡಿದರೆ ಆಯ್ತಿತ್ತು ಏನೋ ನಂದು. ನಾನು ಆ ಟೈಮಲ್ಲಿ ಫ್ರೆಂಡ್ಸ್ ಸ್ವಲ್ಪ ಬಿಜಿ ಆದ್ಮೇಲೆ ಕೆಲಸ ಮಾಡೋದು ನಿಮಗೆ ಗೊತ್ತಲ್ಲ, ಕೆಲಸಕ್ಕೆ ಹೋಗೋದು ಪಾಡು. ಹಂಗಾಗಿ ನಂದು ಮಾನಿಟೈಸನ್ ಆಗಿಲ್ಲ ಫ್ರೆಂಡ್ಸ್. ಈ ಮಂತ್ 28ಗೆ ನಂದು 2 ವರ್ಷ ಕಂಪ್ಲೀಟ್ ಆಗುತ್ತೆ ನನ್ನ ಚಾನಲ್ಲು. ಏನೋ ಫ್ರೆಂಡ್ಸ್, ಈ ನಡುವೆ ಸ್ವಲ್ಪ ವೀಡಿಯೋನ ಹಾಕ್ತಾಯಿದ್ದೀನಿ. ನೀವೆಲ್ಲ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಾಲ್ಟ್ ಹಾಕಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ನಾನು ಯಾವಾಗಲೂ ಸ್ವಲ್ಪ ಎಲ್ಲಿಗೆ ಚೇಂಜ್ ಮಾಡಿ ನಾನು ಎಲ್ಲ ಸಾಂಬಾರ್ಗೂ ಫ್ರೆಂಡ್ಸ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆದರೂ ಬೆಲ್ಲ. ಯಾಕೆ ಅಂದರೆ ಫ್ರೆಂಡ್ಸ್ ಇದರಲ್ಲಿ ಕಬ್ಬಿಣಾಂಶ ಇರುತ್ತಂತೆ. ನೋಡಿ ಅಷ್ಟು ಹಾಕಿದ್ದೀನಲ್ಲ ಫ್ರೆಂಡ್ಸ್. ನೀಟೇ ಆನ್ ಮಾಡಿ ಇನ್ನು ಫ್ರೆಂಡ್ಸ್ ನೋಡಿ, ಈ ಸಾಂಬಾರು ಬೇಯ್ತಾ ಐತೆ. ಬೇಯುವಾಗಲೇ ನಾವು ಒಂದು ಒಗ್ಗರಣೆ ಹಾಕೋಬಿಡೋಣ. ಬಾಣಲಿ ಕೊಡ್ತೀಯಾ? ಏನೋ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇದು ಮಾಡ್ತಾವಳೆ ನೋಡಿ, ತೋರಿಸ್ತೀನಿ ನಮಗೆ ವಿಡಿಯೋದಲ್ಲಿ. ಇದೇನೋ ಪನ್ನೀರ್ ರೆಡಿ ಮಾಡ್ಕೊತಾವಳೆ. ಎಳ್ಳು ಎಣ್ಣೆ ಅಷ್ಟೇನಾ? ಹಾಂ ಅಷ್ಟೇ ಫ್ರೆಂಡ್ಸ್ ಅವಳು ಮಾಡೋದು. ಆಯ್ತಾ ನಿಂದು? ಇದೇ ಕೂಡ ಅಲ್ಲೇ ಒಗ್ಗರಣೆಗೆ ಹಾಕೊಂಡು ಸಾಂಬಾರಿಗೆ ಬಾಣಲಿ. ಅವಳು ಪ್ರೋಟೀನ್ ಏನಾದ್ರು ಇರಲೇಬೇಕು ಅಂತ ಫ್ರೆಂಡ್ಸ್ ಪ್ರೋಟೀನ್ ಮಾಡ್ಕೊಂಡವಳೆ. ಬಿಸಿಬೇಳೆ ಬಾತ್ಗೆ ತಟ್ಟೆಗೆ ಸರ್ವ್ ಮಾಡ್ಕೊಂಡವಳು. ತೋರಿಸ್ತೀನಿ ನಿಮಗೆ. ಈಗ ಫಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಬಾಣಲಿ ಆಲ್ರೆಡಿ ಕಾದೈತೆ ನೋಡ್ತಾ ಇದ್ದೀರಿ. ನೋಡಿ ಫ್ರೆಂಡ್ಸ್, ಎಣ್ಣೆ 1 ಸ್ಪೂನು. ಮಗ
ಈ ಡಬ್ಬದಲ್ಲಿ ಒಂದು ಎಣ್ಣೆ ಐತಿ ಕಪ್ಪಿಗೆ ಕೊಟ್ಟು ತೊಳೆದು 1 kg ಎಣ್ಣೆ ಹುಡಿಕೊಳ್ಳಿ. ಬಿಸಿಬೇಳೆ ಬಾತ್ ಇದ್ರಲ್ಲಿ ಹಾಕ್ಬೇಕಾ? ಆಯ್ತು ಅದ್ರಾಗೆ ಇಲ್ಲ. ಈಗ ಫ್ರೆಂಡ್ಸ್ ಬೆಳಗ್ಗೆನೇ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಏನು ನಮ್ಮ ಮನೇಲಿ ಈಗ ಫ್ರೆಂಡ್ಸ್ ಸಾಂಬಾರು ರೆಡಿ ಮಾಡಿ ಹಾಕಿರ್ತಾ ಇದ್ದೀನಿ ಅಂದರೆ ಸಾಂಬಾರು ರೆಡಿ ಮಾಡಿಟ್ರೆ ನಾನು ಬರೋದ್ರೊಳಗೆ ಫ್ರೆಂಡ್ಸ್ ನನ್ನ ಮಗಳು ಏನಾದರೂ ಅಡುಗೆ ಮಾಡ್ತದೆ. ಮುದ್ದೆನೋ ಸಾಂಬಾರು ಅಲ್ಲ ಅನ್ನವೋ ರಾತ್ರಿ ನೋಡಿದ್ರೆ ಮಜ್ಜಿಗೆ ಸಾರು ಮಾಡಿ ಟೇಸ್ಟ್ ಚೆನ್ನಾಗಿತ್ತು. ಏನು ಮಾಡಿರಿ ಫ್ರೆಂಡ್ಸ್, ಊಟ ಮಾಡಲೇಬೇಕಲ್ಲ ನಾವು. ನಾನು ಬರೋ ಸಾಯಂಕಾಲ ಅವಳ ಅಡುಗೆನೇ ನಮಗೆ ಗತಿ ಆಗಿದೆ ನೋಡಿ ಫ್ರೆಂಡ್ಸ್. ಹೋದ್ರೆ ತೊಳೆದಂತ ಮಿಟ್ಲೆ ಹಾಕಿ ನೋಡಿ ಏನು ತಿನ್ನಲಿ ತಗೊಳ್ಳಿ ಫ್ರೆಂಡ್ಸ್. ಬೆಳೆಯ ಮಕ್ಕಳು ತಿನ್ನಬೇಕಲ್ಲ, ಆ ಪ್ರೋಟೀನು ಈ ಪ್ರೋಟೀನು. ಪನ್ನೀರು ನಾವು ಅವಾಗ ಡೈಲಿನೇ ತಿಂತಾಯಿದ್ದೆ ಫ್ರೆಂಡ್ಸ್. ಈ ನಡುವೆ ನಾನು ತಿನ್ನಲ್ಲ. ಬನ್ನಿ ಈಗ ಒಗ್ಗರಣೆ ರೆಡಿ ಆಯಿತು. ಅಡುಗೆ ಮನೆ ಕೆಲಸ ಒಂದು ಮುಗಿದ್ರೆ ಇನ್ನು ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಐತೆ. ನಾನೇನು ಬೆಳಗಲ್ಲ, ಬರೋ ಹೊತ್ತಿಗೆ ಬೆಳಗಿದ್ರೆ ಬೆಳಗಲಿ, ಇಲ್ಲ ಅಂದರೆ ನಾನೇ ಬಂದು ಬೆಳಗ್ತೀನಿ ಫ್ರೆಂಡ್ಸ್. ಇನ್ನೇನು ಮಾಡೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸಾಂಬಾರು ರೆಡಿ ಆಯಿತು. ನೋಡಿ ಒಗ್ಗರಣೆ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಸೋರೆಕಾಯಿ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಯಾಕೆಂದರೆ ಫ್ರೆಂಡ್ಸ್ ಮನೇಲಿ ಯಾರಿಗೇ ಆಗಲಿ ಸಾಂಬಾರು ಒಂದು ರೆಡಿ ಆದರೆ ಇನ್ನೇನು ಬೇಕಾದರೂ ಮಾಡ್ತವೆ ಮಕ್ಕಳು. ಅವಳೇ ಎಲ್ಲ ಸಾಂಬಾರು ಮಾಡ್ತಾಳೆ. ಏನೋ ಈ ನಡುವೆ ಮೊಸರು ಸಾಂಬಾರು ಇಟ್ಕೊಂಡವಳೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ನಮ್ಮ ಸ್ಟೈಲಲ್ಲಿ. ತರಕಾರಿ ಎತ್ತಿಕು. ಅವಳು ಈಗ ನಾಷ್ಟ ತಿಂತಾವಳೆ ಫ್ರೆಂಡ್ಸ್. ಇದಕ್ಕೆ ಹೋಗಿಲ್ಲ ಜಾಗಿಂಗ್ಗೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಸಾಂಬಾರು ಕಾಣಿಸ್ತಾ ಇದೆಯಾ, ಎಲ್ಲ ಬೆಂದೋಯ್ತು ಫ್ರೆಂಡ್ಸ್. ಇದಕ್ಕೆ ಮುದ್ದೆ ಅಂತೂ ತುಂಬ ಟೇಸ್ಟ್ ಇರುತ್ತೆ. ನಾನು ಈಗ ಸ್ವಲ್ಪ ಉಪ್ಪು ಸಪ್ಪೆನ ನಿಮ್ಮ ಮುಂದೆನೇ ನೋಡ್ತೀನಿ. ಬೆಂದಿರೋದು ಒಂದೇ ವಿಷಯಕ್ಕೆ ಕೂಗಿಸ್ಕೊಂಡೆ. 1 ನಿಮಿಷ ಫ್ರೆಂಡ್ಸ್ ನೋಡೋಣ. ಆಹಾ ಫ್ರೆಂಡ್ಸ್, ಏನೂ ಹಾಕಾಗಿಲ್ಲ, ಎಲ್ಲ ಕರೆಕ್ಟ್ ಆಗೈತೆ. ಬೇಕಿದ್ರೆ ಒಂದು ಕಲ್ಲು ಸಾರಿ ಫ್ರೆಂಡ್ಸ್, ಒಂದು ದಾರ, ಉಪ್ಪೊಂದು ಚೂರು. ಇನ್ನು ಫ್ರೆಂಡ್ಸ್ ನಾನು ಜಾಸ್ತಿ ಬೇಯಿಸಲ್ಲ, ಯಾಕೆಂದರೆ ಮತ್ತೆ ಅವಳು ಬಿಸಿ ಮಾಡುವಾಗಲೂ ಬೇಯುತ್ತಲ್ಲ ಸಾಂಬಾರು, ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಆಹಾ ಫ್ರೆಂಡ್ಸ್, ಅಮೃತ ಸಾಂಬಾರು ಫ್ರೆಂಡ್ಸ್. ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅವಳು ಏನಾದರೂ ಮುದ್ದೇನಾದರೂ ಮಾಡಲಿ, ಅಡುಗೆನಾದರೂ ಮಾಡ್ಕೊಳ್ಳಿ, ನಂದು ಕೆಲಸ ಮುಗೀತು. ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಫ್ ಮಾಡಿದ್ರೆ ಆ ಗುಳ್ಳೆ ಎಲ್ಲ ನಿಂತೋಗುತ್ತೆ. ಇನ್ನು ಮುಚ್ಚಿ ಇಡೋಣ. ಓಕೆ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋಕ್ಕೆ ನಿಮ್ಮೆಲ್ರಿಗೂ ತುಂಬ ಧನ್ಯವಾದಗಳು. ಬಾಯ್.